ಇದು ಪಾಪ ನಾನು ಅಧಿಕಾರಿಗಳಿಗೋ ಯಾರಿಗೋ ಏನೂ ಹೇಳಕ್ಕೆ ಇಷ್ಟಪಡಲ್ಲ. ನನ್ನ ಅಂದಾಜಿಗೆ ಏನು ಅಲ್ಲಿ ಪರಿಸ್ಥಿತಿಗಳು ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ ಸರಿಯಾಗಿ. ಆದರೆ ಒಂದು ಇದು ಬಂದು ಸಾರ್ವಜನಿಕರು ಮತ್ತು BMTC ಬಸ್ಸು ಓಡಾಡುವಂಥ ಜಾಗ. ಅದಕ್ಕೆ ನಾವೇನು ಮಾಡಿದ್ವಿ, ಈಗ ಸದ್ಯಕ್ಕೆ ಇದು ನಿರಂತರ ಅನ್ನುವಂಥದ್ದಲ್ಲ, ನಿರಂತರ ಅಲ್ಲ, ಒಂದು 3 ತಿಂಗಳು 4 ತಿಂಗಳವರೆಗೆ ಇದು ತಡೀತು ಅಂದರೆ ನೆಕ್ಸ್ಟ್ ಅವ್ರು ಏನಾದರೂ ಅವ್ರಿಗೆ ಅನುದಾನಗಳು ಬಂದು ಅವ್ರು ಮಾಡ್ತಾರೆ ಅಂದಾಗ ಅದು ಮಾಡ್ಕೋಬೋದು. ಏನಿದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಪರಿಸ್ಥಿತಿಗಳು ಶಫಲಿಂಗ್ ಎಲ್ಲ ಇತ್ತು ನಿಮಗೆ. ಸೊ ಈಗಿನ ಸ್ಟಡಿ ಆದಮೇಲೆ ಇನ್ನೊಂದು 2 ತಿಂಗಳ ಒಳಗಡೆ ಎಲ್ಲ ಸರಿ ಹೋಗ್ಬೋದು ಅಂತ ನಮ್ಮ ಅನಿಸಿಕೆ. ಹೊಸ ಮುಖ್ಯಮಂತ್ರಿಗಳು ತುಂಬ ಕಾಳಜಿ ವಹಿಸ್ಕೊತಾ ಇದ್ದಾರೆ. ಇನ್ನೊಂದು ಆಡಳಿತ ಪಕ್ಷದ ಜೊತೆ ವಿರೋಧ ಪಕ್ಷನೂ ಜೊತೆಯಲ್ಲಿ ಸೇರಿ ಬೆಂಗಳೂರಿನ ಅಭಿವೃದ್ಧಿ ಆಗಲಿ ಅಂತ ಒಂದು ಉದ್ದೇಶ ತುಂಬ ಚೆನ್ನಾಗಿದೆ. ಎಲ್ಲನೂ ಚೆನ್ನಾಗಿದೆ, ನಮ್ಗೆ ತುಂಬ ಸಂತೋಷ. ಬಟ್ ಯಾರಿಗೂ ನೋವಾಗದಿದ್ದಾಗೆ ಅದನ್ನು ತಗೊಂಡು ಹೋಗ್ತಾರೆ ಅನ್ನುವಂಥದ್ದು ನನಗೆ ನನ್ನ ಅನಿಸಿಕೆ. ನನಗೆ ಅದು ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ. ವಿಶೇಷವಾಗಿ ನೀವು ಇದೊಂದು ಜೈಪುರಿಂದ ಜೈಪುರಿಂದ ತರಿಸಿದ್ವಿ. ಇದು ಕೋಲ್ಟಾರ್ ನಿಮಗೆ ಬಿಸಿ ಆದಾಗ ಏನಾಗುತ್ತೆ, ಅದು ಹೀಟ್ನಲ್ಲೇ ಕೆಲವು ವರ್ಕೆಲ್ಲ ಮಾಡಬೇಕಾಗುತ್ತೆ. ಇದು ಕೋಲ್ಟಾರು ಮತ್ತು ಗಮ್ ತರಿಸಿದ್ದೀವಿ. ಅದೇ ನೀವು ಮಳೆಗಾಲದಲ್ಲೂ ಕೆಲಸ ಮಾಡ್ಬೋದು. ರೋಡ್ ಪ್ಯಾಚಸ್ ಹಾಕೊಂಡು ಸ್ವಲ್ಪ ಮಳೆ ಬಿಟ್ಟ ತಕ್ಷಣ ಪ್ಯಾಚ್ ಹಾಕಿ ಒಂದ್ಸರಿ ಇದ್ಮೇಲೆ 10 ನಿಮಿಷ 15 ನಿಮಿಷ ಕಾಲು ಗಂಟೆ ಫುಲ್ ಸೆಟ್ ಆಗೋಗುತ್ತೆ. ಆಮೇಲೆ ಗಾಡಿ ಹೋಗ್ಬೋದು, ಓಡಾಡ್ಬೋದು, ತೊಂದರೆ ಆಗಲ್ಲ. ಸಾಕಷ್ಟು ವಾಹನಗಳು ಇಲ್ಲಿ ಓಡಾಡುವಂಥದ್ದು. ಖಂಡಿತ ಹೈಟೆಕ್ ಬಸ್ ಸ್ಟ್ಯಾಂಡ್ ಇದು. ಹೌದು. ಹೈಟೆಕ್ ಅನ್ನೋ ಪದಕ್ಕೆ ಒಂದು ಏನೋ ಬೆಲೆ ಇರಬೇಕು. ಆಗತ್ತೆ, ಬೆಲೆ ಬರುತ್ತೆ, ಬಂದೇ ಬರುತ್ತೆ. ಸಾಕಷ್ಟು ಅಪಘಾತಗಳಾಗಿದೆ. ಇದು ನಿಮ್ಮ ಗಮನಕ್ಕೆ ಬಂದಿದೆ? ಇಲ್ಲಿನ ಅಧಿಕಾರಿಗಳು ಬರೀ ಅನುದಾನದ ಕೆಲಸ ತಪ್ಪಿಸ್ಕೊಳ್ಳೋಕೆ ಈ ರೀತಿ ಇಲ್ಲ ಪಾಪ, ತಪ್ಪಿಸ್ಕೊಳ್ಳೋಕ್ಕೋ ಏನೋ ನನಗೆ ಅದು ಅದರ ಅಧಿಕಾರಿಗಳನ್ನ ನೀವೇ ಸಮರ್ಥಿಸ್ಕೊಳ್ತಾ ಇದ್ದೀವಿ. ಇಲ್ಲ, ಅಧಿಕಾರಿಗಳನ್ನೂ ನಾವು ಸಮರ್ಥಿಸ್ಕೊತೀವಿ. ಕಲಿತು ಬಂದಿದ್ದಾರೆ ಪಾಪ. ಇದಕ್ಕೆ ಎಲ್ಲಿ ಆ ಅನುದಾನದ ಕೊರತೆ ಆಗಿದೆ ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕಾಗಿದೆ ಅಷ್ಟೇ. ಚೆನ್ನಾಗಿ ಹೇಳ್ತಾರೆ. ಶಿವಮೊಗ್ಗದಲ್ಲಿರುವಂಥ ಅಧಿಕಾರಿಗಳು ನಿದ್ದೆ ಮಾಡ್ತಿದ್ದಾರೆ, ನಿದ್ದೆಯಿಂದ ಇನ್ನೂ ಎದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳೋದಿಲ್ಲ ನಿದ್ದೆಯಿಂದ ಎತ್ತೋರು ಇಲ್ವಾ ಅಧಿಕಾರಿಗಳು? ಯಾಕೆ ಅಂತಂದರೆ ಈಗ ಬಸವಳ್ಳಿ ರಸ್ತೆ ಇರ್ಬೋದು, ಕೆಂಪನಹಳ್ಳಿ ರಸ್ತೆ ಇರ್ಬೋದು, ಸೋಲ್ಗನಹಳ್ಳಿ ರಸ್ತೆ ಇರ್ಬೋದು, ಕರೆಕಲ್ಲಿಂದ ಹೌದು. ನೀವು ರಸ್ತೆಗೆ ಇಳಿದು ಸ್ವತಃ ತಾವೇ ನಿಂತ್ಕೊಂಡು ಕಾಂಕ್ರೀಟ್ ಹಾಕ್ತೀರಾ, ಹಾಕ್ತೀರಾ, ಇದು ನೆಸೆಸಿಟಿ ಇದೆಯಾ? ನೆಸೆಸಿಟಿ ಇದೆ ಅಂತ ನನ್ನ ತಾಯಿಯವರು ಹೇಳಿದ್ರು ಒಂದ್ಸರಿ. ಎಲ್ಲ ನಮ್ಮ ಕೆಲಸ ಅಂತ ಹೇಳ್ತೀರಲ್ಲ, ಇನ್ನೇನು ಮಾಡೋದು? ಅಧಿಕಾರಿಗಳು ಯಾಕೆ, ಜನಪ್ರತಿನಿಧಿಗಳು ಯಾಕೆ? ನಮಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಸುಮಾರು ವಿಚಾರ ಅವ್ರವ್ರೇ ನೀರು ಹಿಡ್ಕೊಂಡ್ಬರೋದು ಎಲ್ಬೇಕು ಅಲ್ಲೋಗಿ. ಆ ಪರಿಸ್ಥಿತಿ ಬಂದ್ಬಿಡ್ತದ ಅಂತ ಭಯ ಆಗ್ತಾ ಇದೆ ನಮಗೂ ಕೂಡ. ನೆನ್ಸ್ಕೊಂಡ್ಬಿಟ್ರೆ ನೀವು ಹೇಳ್ತಿದ್ರೆ ಯಾವುದು ಇಂದ್ರಾನಗರ ಸಮಸ್ಯೆ ಇದೆ ಅಂದ್ರೆ ಟ್ಯಾಂಕರ್ ನೀರು ಕೊಡ್ಸೋ ಕಳ್ಸೋ ಅಂತ ಹೇಳ್ತಿದ್ರೆ ಯಾರು ಕೊಡಲ್ಲ ಸರ್. ಆದ್ರೆ ನಗರಸಭೆಯಲ್ಲಿ ನೀರಿನ ಕೊರತೆ ಆಗ್ತಾ ಇದೆಯಾ? ಬೋರ್ಗಳಲ್ಲಿ ನೀರಿಲ್ವಾ? ಇಲ್ಲ, ಅದನ್ನು ತಗೊಂಬರುವಂಥ ರೀತಿ, ನೀರನ್ನ ನಾವು ವ್ಯವಸ್ಥೆ ಮಾಡ್ತಕ್ಕಂಥ ರೀತಿ, ವಾಟರ್ ಟ್ಯಾಂಕರ್ಸು ಹೇಗೆ ಅದನ್ನ ನಾವು ಒಳ್ಳೆ ನೀರನ್ನ ತೊಗೊಂಡು ಹೋಗ್ತೀವಿ, ಇಲ್ಲ ಒಂದು ಕಡೆ ಅದನ್ನ ಇದು ಮಾಡಿ ಫಿಲ್ಟ್ರೇಷನ್ ಮಾಡಿ ಎಲ್ಲ ಕಡೆನೂ ಸಪ್ಲೈ ಮಾಡುವಂಥದ್ದು. ಏನು ಕೊರತೆ ಬಂದಿದೆ, ವಾಟರ್ ಶಾರ್ಟೇಜ್ ಬಂದಿದೆಯಾ, ಅದನ್ನು ನಾವು ಫಾಲೋ ಆನ್ ಮಾಡಲೇಬೇಕು. ಮಾಡೋದು ಅನಿವಾರ್ಯತೆ ಇದೆ, ದಾರಿ ಇಲ್ಲ. ಎಲ್ಲ ನೋಡ್ತಿದ್ದೀರಾ ನೀವು ಬೆಳಗ್ಗೆ ಇದೇ ರಸ್ತೆಯಲ್ಲಿ. ಹೌದು, ಒಡನಾಟ ಖಂಡಿತ. ಏನು ಹೇಳುತ್ತೆ ಏನಿಲ್ಲ, ಸಾರ್ವಜನಿಕರ ಪರಿಸ್ಥಿತಿಗಳು, ಅವ್ರ ಸಮಸ್ಯೆಗಳು, ಕುಂದುಕೊರತೆಗಳು ನೋಡಿ ಒಬ್ಬ ನೀವು ಇಲ್ಲಿ ನಾಗರಿಕರಾಗಿ ಏನು ಹೇಳ್ಬೋದು? ಏನು ಹೇಳ್ಬೋದು ಅಂದರೆ, ನಾನು ಹೇಳ್ತೇನೆ ಅಧಿಕಾರಿ ವರ್ಗದವ್ರಿಗೆ, ದಯವಿಟ್ಟು ಚೂರು ಸ್ಪಂದಿಸಿ ಮಾಡಿರಿ. ನಾವುಗಳು ನಿಮ್ಮ ಜೊತೆಲಿರ್ತೀವಿ, ಯಾವಾಗಲೂ ನಿಮ್ಮ ಜೊತೆಲಿರ್ತೀವಿ. ನಾವು ಮಾಡಿದ್ವಿ ಅಂತ ಹೆಸರು ತಗೊಳ್ಳೋದಕ್ಕೂ ಇನ್ನೊಂದಕ್ಕೂ ಅಲ್ಲ. ಇದು ಮಾಡಲೇಬೇಕು, ನಮ್ಮ ಒಂದು ಕರ್ತವ್ಯ ಅನ್ನುವಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ನಮ್ಮ ಕರ್ತವ್ಯ ಇದು. ಈಗ ನೀವು ಒಂದು ತಿಂಗಳಿಗೆ ಒಂದಲ್ಲ ಎರಡಲ್ಲ ಈ ರೀತಿ ಪದೇ ನೀವು ರಸ್ತೆಗಿಳಿದು ಈ ರಸ್ತೆ ಕಾಮಗಾರಿ ಇದು ನೀವು ಟ್ಯಾಪೆ ಹಾಕುವಂಥ ಕೆಲಸ ಮಾಡ್ತಾನೆ ಇದ್ದೀರಾ. ಶಾಸಕರಾಗ್ಲಿ, ಇಲ್ಲಿನ ಸ್ಥಳೀಯ ನಾಯಕರುಗಳಾಗ್ಲಿ ಏನಾದ್ರು ನೀವು ಯಾಕೆ ಪಾಪ ನಾನು ಇಲ್ಲೆಲ್ಲ ಪಾಪ ಇಲ್ಲ, ನಾನು ಮಾತಾಡಿದ್ದಾರೆ, ಹೇಳಿದ್ದಾರೆ, ಕಳಿಸಿದ್ದಾರೆ. ನಾನು ಖಂಡಿತ ಯಾರು ಮರ್ಯಾದೆ ತೆಗಿಕೋ ಇನ್ನೊಂದಕ್ಕೋ ನಾನು ದೇವರಣೆಗಳು ಇದು ಮಾಡ್ತಾ ಇಲ್ಲ. ನಮಗಿರೋದು ನನ್ನ ಸ್ವಾರ್ಥ ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದಷ್ಟು ಜಾಗ ತೊಗೊಂಬಂದು ಇಲ್ಲಿ ನೆಲಮಂಗಲದಲ್ಲಿ ಮಾಡಿದ್ರು ನನ್ನ ತಾಯಿಗಳು. ಇದೇ ನಮಗೆ ಜೀವನ, ನಮ್ಮ ರಸ್ತೆಗಳು ನಮ್ಮಿದು ಸರಿ ಇಲ್ಲ ಅಂದರೆ ನೆಲಮಂಗಲ ಏನಕ್ಕೂ ಇಲ್ಲ ಅನ್ನುವಂಥದ್ದು ಅಂದ್ಬಿಡ್ತಾರೆ. ಇದರಲ್ಲಿ ನಾನೂ ಬದುಕಬೇಕು, ನನ್ನ ಜಾಗಕ್ಕೂ ವ್ಯಾಲ್ಯೂ ಬರಲಿ ಅಂತ ನನ್ನ ಸ್ವಾರ್ಥ ಇಟ್ಕೊಂಡೇ ನಾನು ಕೆಲಸ ಮಾಡ್ತಾಯಿದ್ದೀನಿ. ಯಾವ MLA ಅವ್ರಿಗೆ ನಾನು ಹೇಳ್ತೀನಿ, ಇವತ್ತು ನಮ್ಮ ಇವರು ಶ್ರೀನಿವಾಸ್ ಅವರಾಗಲಿ, ಡಾಕ್ಟರ್ ಶ್ರೀನಿವಾಸ ಮೂರ್ತಿಗಳಾಗಲಿ, ನಾಗರಾಜ್ ಅವರಾಗಲಿ, ನಾಯಕ್ ಅವರಾಗಲಿ,
ಅವರಿಂದ ಆಗಿರೋದು ಅವ್ರು ಏನು ಮಾಡಿದ್ದಾರೆ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಖಂಡಿತ ನಾವು ಅಷ್ಟು ಮಾಡುವಾಗ ಅವ್ರ ಜೊತೆಲಿ ಮಾಡ್ಕೊಂಡೇ ಬಂದಿದ್ದಾರೆ. ಅಲ್ಲಿ ಎಲ್ಲಿ ನಮಗೆ ಅದನ್ನೇ ಹೇಳ್ತಾ ಇದ್ದೀನಲ್ಲ, ನನಗೆ ಅದ್ರ ಬಗ್ಗೆ ಟೆಕ್ನಿಕಲ್ ವ್ಯೂ, ಆಮೇಲೆ ಬರ್ತಕ್ಕಂಥ ಅನುದಾನದ ಪರಿಸ್ಥಿತಿ ನಾವು ಏನೂ ಗೇಜ್ ಮಾಡೋಕ್ಕಾಗಲ್ಲ. ಅದು ಅವ್ರವ್ರಿಗೆ ಗೊತ್ತಿರುತ್ತೆ, ಅದರ ಪರಿಸ್ಥಿತಿಗಳು ಅವರೇ ಫೇಸ್ ಮಾಡ್ತಾ ಇರ್ತಾರೆ. ಆಮೇಲೆ ನೆಲಮಂಗಲದ ಶಾಸಕರು ಪಾಪ, ನಾನು ನಾನು ಇದನ್ನು ನೋಡಿದ್ದೀನಿ ಪಾಪ. ಕೇಳೋ ಏನಪ್ಪ ಚಿಕ್ಕ ಜಾಗ ನಿನಗೇನಪ್ಪ ಬೇಕು ಅನುದಾನ, ಆ ಥರ ಕೇಳುವಂಥ ಪರಿಸ್ಥಿತಿಗಳೆಲ್ಲ ಇದೆ. ಅದೆಲ್ಲ ಇದೆ, ನಾವು ನೋಡಿದ್ದೀವಿ ವಿಧಾನಸೌಧದಲ್ಲಿ ಪರಿಸ್ಥಿತಿಗಳನ್ನ ನಾವು ನೋಡಿದ್ದೀವಿ. ಸಣ್ಣ ಸಣ್ಣ ತಾಲೂಕುಗಳನ್ನ ಸ್ವಲ್ಪ, ಅದು ನಾವು ಬೆಂಗಳೂರು ಪಕ್ಕದಲ್ಲಿದೆ, ಸ್ವಲ್ಪ ನಮ್ಮನ್ನೆಲ್ಲ ಪ್ರೀತಿಸಿ ನಾನು ಈ ಮೂಲಕ ಮುಖ್ಯಮಂತ್ರಿಗಳನ್ನ ನಾವು ಬೇಡ್ಕೊತಾ ಇರೋದು ಏನಂದರೆ, ನಮ್ಮನ್ನೆಲ್ಲ ಪ್ರೀತಿಸಿ ನೆಲಮಂಗಲದವ್ರು ತುಂಬ ವರ್ಷಗಳಿಂದ ನಾವು ಹಿಂದುಳಿದ್ಬಿಟ್ವಿ, ಅನುದಾನ ಕೊಡಿ, ನಾವು ಚೆನ್ನಾಗಿರ್ತೀವಿ. ನೀವು ಬೆಂಗಳೂರು ಮುಳುಗಿ ಬಂದ ತಕ್ಷಣವೇ ಬೆಂಗಳೂರು ನೆಕ್ಸ್ಟ್ ಜಂಕ್ಷನ್ ನೆಲಮಂಗಲ. ನಿಮಗೆ ಬೆಂಗಳೂರು ಹೊಸಕೋಟೆ ಎಲ್ಲೋ ಹೋಗ್ಬಿಡ್ತು, ನೆಲಮಂಗಲ ಇದ್ದೆಲ್ಲ ಇದೆ. ಚೆನ್ನಾಗಾಗಲಿ ನೆಲಮಂಗಲ ಅಂತ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಸರಿ ಕಳಕಳಿಯಿಂದ ವಿನಂತಿ ಮಾಡ್ಕೊತಾ ಇದ್ದೀನಿ. ಮಾಡಿ ನೀವು ಖಂಡಿತ ಈ ವರ್ಷ ನಮ್ಮ ನೆಲಮಂಗಲ ಬೇರೆ ಒಂದು ರೂಪ ತಾಳುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ ಇದೆ. ನಮ್ಮ ಶಾಸಕರಿಗಾಗಲಿ ಯಾರಿಗೇ ಆಗಲಿ ನೋವು ಮಾಡಬೇಕು ಅಂತ ದೇವರಣೆಗಳು ನಾನು ಇದನ್ನ ಮಾಡ್ತಾ ಇಲ್ಲ. ನನಗೆ ಎಷ್ಟೋ ಕೆಲಸ ಇದೆ, ತಮಿಳ್ನಾಡಿನಲ್ಲಿ ನನಗೆ ಪ್ರಾಪರ್ಟಿ ಇದೆ, ಎಲ್ಲ ಕಡೆ ನಾನು ವರ್ಕ್ ಮಾಡ್ತಾನೆ ಇರ್ತೀನಿ. ಅಲ್ಲಿನೂ ಆಸ್ಪತ್ರೆ ಕಟ್ಟಿಸ್ಕೊಟ್ಟಿದ್ದೀನಿ. ಹಾಗಾದರೆ ಅಲ್ಲಿನ ಶಾಸಕರು ಸರಿ ಇಲ್ಲ ಅಂತ ನಾನು ಹೇಳೋಕ್ಕಾಗತ್ತಾ? ಅಷ್ಟೇ ಅದು. ಹಾಗಾಗಿ ಅದು ನಮ್ಮ ಕಾಂಟ್ರಿಬ್ಯೂಷನ್, ನಾವೇನು ಮಾಡ್ಬೇಕು ಅದು ಮಾಡ್ತೀವಿ. ಶಾಸಕರ ಜೊತೆಲಿದ್ದೀವಿ, ಯಾವುದೇ ಪಕ್ಷ ಬರಲಿ. ವಿನೋದ್ ರಾಜ್ ಲೀಲಾವತಿಯವ್ರ ಪರವಾಗಿ ಈ ಸಮಾಜ ಸೇವೆಯಲ್ಲಿ ಎಂದೂ ನಿಂತ್ಕೋತಾನೆ. ಸರ್, ಈ ನೆಲಮಂಗಲದ ಅಧಿಕಾರಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಜನಗಳ ಮೇಲೆ ಕರುಣೆ ಅನ್ನೋದು ಮೊದಲೇ ಇಲ್ಲ. ಅವ್ರಿಗೇನಿದ್ರು ಜನಗಳ ಹತ್ರ ಟ್ಯಾಕ್ಸ್ ಹೆಂಗೆ ಕಿತ್ಕೊಳ್ಳೋದು ಅನ್ನೋದೊಂದೇ ಅವ್ರಿಗೆ ಗೊತ್ತಿರೋದು. ಈಗ ನೋಡಿ, ಇಲ್ಲಿ ಗುಂಡಿ ಬಿದ್ದಿತ್ತು, ಸುಮಾರು ಆಲ್ರೆಡಿ 15-20 ದಿವಸದ ಮೇಲಾಗಿತ್ತು. ಸುಮಾರು ಜನ ಮಕ ಹೊಡೆದಾಕೊಂಡಿದ್ರು. ವಿನೋದ್ ರಾಜ್ ಅವರು ಎಲ್ಲಿ ನೋಡಿದ್ರೋ ಏನೋ ಗೊತ್ತಿಲ್ಲ, ಅವ್ರ ಸ್ವಂತ ದುಡ್ಡಿಂದ ಸರ್, ಅವರ ಜೋಬಿನ ದುಡ್ಡಿಂದ ಇವತ್ತು ಮುಂದೆ ನಿಂತ್ಕೊಂಡು ಗುಂಡಿ ಮುಚ್ಚಿದ್ದಾರೆ. ಸರ್, ಈ ಅಧಿಕಾರಿಗಳಿಗೆ ಒಂಚೂರಾದರೂ ಕರುಣೆ, ನಾಚಿಕೆ, ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ವಾ? ಅಲ್ಲ ಸರ್, ಜನಗಳ ಹತ್ರ ರೋಡ್ ಟ್ಯಾಕ್ಸ್ ತಗೋತಾರೆ, ಟೋಲ್ ಕಟ್ಟಿಸ್ಕೊತಾರೆ, ಆಯಿತಾ? ಎಲ್ಲ ಜನಗಳ ಹತ್ರ ಇಷ್ಟೊಂದು ಟ್ಯಾಕ್ಸ್ ಎಲ್ಲ ಕಟ್ಟಿಸ್ಕೊಂಡ್ರು ಈ ಥರ ನೆಲಮಂಗಲ ಹೃದಯ ಭಾಗ ಸರ್, ಇದು ಬಸ್ ಸ್ಟ್ಯಾಂಡ್ ಮುಂದೆ ಇರುವಂಥ ಮೇಯ್ನ್ ರೋಡಲ್ಲಿ ಗುಂಡಿ 15-20 ದಿವಸ, ಕಳೆದ 15-20 ದಿವಸದಲ್ಲಿ ಒಂದೇ ಒಂದು ಕೂಡ ಒಬ್ಬ ಅಧಿಕಾರಿ, ಒಬ್ಬ ಮುಖಂಡರು ಬಂದಿಲ್ಲಿ ತಲೆ ಹಾಕಿ ನೋಡಲಿಲ್ಲ ಸರ್. ವಿನೋದ್ ರಾಜ್ ಅವ್ರು ಎಲ್ಲಿ ನೋಡಿದ್ರು, ಏನು ಮಾಡಿದ್ರು, ಅವ್ರಿಗೆ ಏನು ಅನ್ನಿಸ್ತಾವ ಸರ್? ಅವ್ರಿಗೆ ಆ ಮಾಧ್ಯಮದ ಎಲ್ಲೋ ವರದಿ ನೋಡಿದ್ದಾರೆ, ಮಾಧ್ಯಮದ ವರದಿ ನೋಡ್ಬಿಟ್ಟು ಅವ್ರಿಗೆ ಗೊತ್ತಿದೆ ಇದು ನೆಲಮಂಗಲ ಬಸ್ ಸ್ಟ್ಯಾಂಡಲ್ಲೇ ಈ ರೀತಿ ಆದರೆ ಹೇಗೆ ಅಂತ ಹೇಳ್ಬಿಟ್ಟು ನೋಡಿ, ಆ ಮನುಷ್ಯ ದೇವತಾ ಮನುಷ್ಯ ಬಂದ್ಬಿಟ್ಟು ಅವರಿಗೆ ಜನಗಳ ಕಷ್ಟ ಗೊತ್ತು ಸರ್. ಹಾಗೆ ಅವರಿಗೆ ಜನಗಳ ಕಷ್ಟ ಗೊತ್ತಿರೋದ್ರಿಂದ ಇಲ್ಲಿ ನೋಡಿ ಮುಂದೆ ಬಂದ್ಬಿಟ್ಟು ನಿಲ್ಲಿಸ್ಕೊಂಡು ಅವ್ರ ಸ್ವಂತ ದುಡ್ಡಲ್ಲಿ ಗಾಡಿನ ಕರ್ಕೊಂಬಂದು ಲೇಬರ್ನ ಕರ್ಕೊಂಬಂದು ಗುಂಡಿ ಮುಚ್ಚಿಸ್ತಾ ಇದ್ದಾರೆ. ಈ ನೆಲಮಂಗಲ ಅಧಿಕಾರಿಗಳು ಹೇಳಿದ್ನಲ್ಲ, ಸಿಂಗಾಪುರ್ ಮೋಡಲ್ಲಿದ್ದಾರೆ ಅವರು, ಅವರಿಗೆ ಕಣ್ಣೇ ಕಾಣಿಸ್ತಿಲ್ಲ. ಅವ್ರಿಗೇನು ಗೊತ್ತಾ, ಜನಗಳ ಹತ್ರ ದುಡ್ಡು ಹೆಂಗೆ ಕಿತ್ಕೊಬೇಕು ಅನ್ನೋದಷ್ಟೇ ಗೊತ್ತು ಬಿಟ್ರೆ ಆಯಿತಾ. ಈ ರಾಜಕಾಲುವೆ ಇದೆಯಲ್ಲ, ರಾಜಕಾಲುವೆ ಹೊಡೆದು ಗುಂಡಿಯೇ ಬಿದ್ದಿದೆ ಅದು, ಆಯಿತಾ. ಇದು ನೆಲಮಂಗಲದ ಹೃದಯ ಭಾಗ, ಬಸ್ ಸ್ಟ್ಯಾಂಡಿಂದ ಬಸ್ಗಳೆಲ್ಲ ಆಚೆ ಬರುವಂಥದ್ದು. ಆದರೂ ಕೂಡ ಒಬ್ಬ ಅಧಿಕಾರಿ ತಲೆ ಕೆಡಿಸ್ಕೊಂಡಿಲ್ಲ ಸರ್. ನೋಡಿ, ಅವರು ಸ್ವಂತ ದುಡ್ಡಲ್ಲಿ ತಗೊಂಬಂದು ಇವತ್ತು ಮುಂದೆ ನಿಂತ್ಕೊಂಡು ಗುಂಡಿ ಮುಚ್ಚಿಸ್ತಾ ಇದ್ದಾರೆ.